ಕಲಬುರಗಿ ಜಿಲ್ಲೆಯ ನಂದೂರು ಕೃಷಿ ಸಹಕಾರ ಪತ್ತಿನ ಸ್ವಸಹಾಯ ಸಂಘದ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ ಹಿನ್ನೆಲೆ ಪರಾಜಿತ ಅಭ್ಯರ್ಥಿ ಸೈಯದ್ ಅಕ್ಬರ್ ಹುಸೇನ್ ಅವರು ವಿನಾಕಾರಣ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ವಿಜೇತ ಅಭ್ಯರ್ಥಿ ಶಿವಯೋಗಿ ನಾಟಿಕರ್ ಅವರು ಆರೋಪಿಸಿದ್ದಾರೆ. ಈ ಕುರಿತು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಜನವರಿ 10ರಂದು ನಡೆದ ಗುಪ್ತ ಮತದಾನದಲ್ಲಿ ನಾನು ಹೆಚ್ಚಿನ ಮತವನ್ನು ಪಡೆದು ಗೆಲುವು ಸಾಧಿಸಿದ್ದೇನೆ. ಸೋಲು ಅನುಭವಿಸಿದ ಸೈಯದ್ ಅಕ್ಬರ್ ಹುಸೇನ್ ಅವರು ಮುಖಭಂಗವಾದ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಬಿಜೆಪಿಯವರಿಗೆ ಮತ ನೀಡಿ ಗೆಲ್ಲಿಸಿದ್ದಾರೆ ಎಂದು ಕಾಂಗ್ರೆಸ್ ನಾಯಕರ ವಿರುದ್ಧ ಸುಳ್ಳು ಆರೋಪವನ್ನು ಮಾಡಲಾಗುತ್ತಿದೆ. ಇದೊಂದು ಪಕ್ಷಾತೀತವಾದ ಚುನಾವಣೆ ಆಗಿರುವುದರಿಂದ ಸಂಘದ ಸದಸ್ಯರೇ ನನಗೆ ಮತ ನೀಡಿ ಗೆಲ್ಲಿಸಿದ್ದಾರೆ. ಇದರಲ್ಲಿ ಉಸ್ತುವಾರಿ ಸಚಿವರದಾಗಲಿ ಅಥವಾ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರದಾಗಲಿ ಯಾರ್ದೂ ಕೈವಾಡವಿಲ್ಲ. ನನ್ನ ಜನಸೇವೆ ಹಾಗೂ ಕ್ರಿಯಾಶೀಲತೆಯನ್ನು ಮೆಚ್ಚಿ ಸದಸ್ಯರು ನನಗೆ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ. ಹುಸೇನ್ ಅವರ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಸ್ಪಷ್ಟನೆಯನ್ನು ನೀಡಿದರು. ನಮ್ಮ ವಿರುದ್ಧ ಸೈಯದ್ ಅಕ್ಬರ್ ಸಾಹೇಬ್ ಹುಸೇನ್ ಅವರು ನಮ್ಮ ವಿರುದ್ಧ ಪಕ್ಷದಾಗ ನಿಂತಿದ್ದರು. ಅದಕ್ಕೆ ಅವರು ಇದು ಹೀನವಾಗಿ ಸೋಲಾದ ಕಾರಣ ಅವರು ಪ್ರಿಯಾಂಕ ಸಾಹೇಬ್, ಉಸ್ತುವಾರಿ ಸಾಹೇಬ್ ಮತ್ತು ಗೋನಾಗ್ ಸಾಹೇಬ್ರ ಮೇಲೆ ಸುಮ್ಮನೆ ಆಪಾದನೆ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಸೋಲು ಸಹಿಸಕ್ ಆಗ್ತಾ ಇಲ್ಲ, ಅದಕ್ಕೆ ಕೊಡ್ತಾ ಇದ್ದಾರೆ. ಸೊ ಈಗ ಗುಪ್ತ ಮತದಾನ ನಡೆದಿದೆ. ಗುಪ್ತ ಮತದಾನ ಅಂದ್ರೆ ವೋಟಿಂಗ್ ನಡೆದಿದೆ. ವೋಟಿಂಗ್ ನಡೆದಾಗ ಇವ್ರಿಗೆ ಹಾಕ್ಯಾರಂತ ಏನ್ ಕನ್ಫರ್ಮ್? ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ? 6 ಜನ ನನಗೆ, 6 ಜನ ಅವರಿಗೆ. ಅದ್ರಾಗೆ 6 ಜನದಾಗೆ 6 ಜನ ವೋಟಿಂಗ್ ಆಗ್ಯಾವ. ವೋಟಿಂಗ್ ನಡೆದದ. ಸೊ ಇದು ಹಂಗ ಗೋರ್ಮೆಂಟ್ ರೂಲ್ಸ್ ಪ್ರಕಾರ ಹೆಂಗ್ ನಡೀತದೆ ಹಂಗ ವೋಟಿಂಗ್ ನಡೆದದೆ. ವೋಟಿಂಗ್ ನಡೆದ್ಮ್ಯಾಕ ಇವ್ರಿಗೆ ಅವ್ರ ಜನನೇ ಒಬ್ಬರು ನಮ್ಗೆ ಹಾಕ್ಯಾರ ವೋಟಿಂಗ್. ಇದು ಸತ್ಯ ಮಾತು. ಅದಕ್ಕೆ ಈ ಸುಮ್ನೆ ಆಪಾದನೆ ಕೊಟ್ಟು ಅಧ್ಯಕ್ಷರ ಮೇಲೆ ಗೋನಾಕ್ ಅಧ್ಯಕ್ಷರು ಅವರೇ ಬಂದು ಇದಕ್ಕೆ ಬಿಜೆಪಿದವ್ರಿಗೆ ಹಾಕ್ಯಾರ. ಬಿಜೆಪಿ ಒತ್ತಿ ಹೇಳ್ತಾ ಇದ್ರಲ್ಲ, ನೀವು 40 ವರ್ಷದಿಂದ ನೀವು ದುಡ್ದಿನ ಅಂತ ಹೇಳ್ತಾ ಇದ್ರಿ. ನೀವು 40 ವರ್ಷದಿಂದ ದುಡ್ದ್ಮ್ಯಾಕ ಯಾವ್ದಾರ ಒಂದು ಚುನಾವಣೆ ಬಂದ ಪ್ರಚಾರಕ್ಕೆ ಎಲ್ಲಿರಿ? ನೀವು ಎಲ್ಲಿ ಕಾಣ್ತಾನೆ ಇಲ್ಲ ಒಟ್ಟೆ. ನೀವು 40 ವರ್ಷದಿಂದ ನಮ್ಮ ಕಾಂಗ್ರೆಸ್ನಾಗ ಬಂದಿರೋ ಹೀರಿ ಅಂತ ನಮ್ಗೆ ಸಂತೋಷದ, ನಮಗೇನ ಇದಿಲ್ಲ. ಅದಕ್ಕ ನಿಮ್ಮ ಮನ್ಯಾಗ ಈಗ ನೀವೇ ಬಿಜೆಪಿ ಮನ್ಯಾಗ ಪಾರ್ಟಿ ಇಟ್ಕೊಂಡು ಕೂತೀರಿ. ಪೂರಾ ಉಸ್ತುವಾರಿ ಮಂತ್ರಿ ನೀವೇ ಆದಪ್ಲೆ ಆಗಿರಿ. ಯಾರು ಈಗ ನೀವು ತಂದೆ ಮಕ್ಕಳು ಇದೊಂದು ಆಟ ಆಡ್ತಾ ಇದ್ರಿ ನಮ್ಮ ಹತ್ರ. ಈ ಮತ್ತಿ ಮೂರು ಸಾವಿರದು ಪೂರಾ ಹಲ್ವೊಂದು ಯಾವುದೇ ಟೆಂಡರ್ ಕೆಲಸ ಆದ್ರೆ ಭೀ ಅವ್ರ ಮನೆಗೆ ಯಾವ ಪೂರಾ ಇನ್ನು ಬಂದು ನೀವೇ ಪ್ರಶ್ನೆ ಬಂದು ನೋಡ್ರಿ. ನೀವು ಆಲ್ರೆಡಿ ಬಂದು ನೋಡಿ ಅವ್ರ ಮನೆ ಗಾಡಿ ಇರ್ತಾವ. 33 ಸಾವಿರ. ಈಗ ನನಗೊಂದು ನಿನ್ನೊಂದು ಸನ್ಮಾನ, ಒಂದು ನಮ್ಮ ಜಯಂತಿ ಅದ, ಒಂದು ಯಾವ್ದಂದ್ರೆ ಅಂಬಿಗರ ಚೌಡನ್ ಜಯಂತಿ ಅದ 21ನೇ ತಾರೀಕು. ನಮ್ಮ ಕೂಲಿ ಸಮಾಜದ ಮಂದಿ ಎಲ್ಲಾ ಜನ ಕಾಲ್ಕೇಶಿಂದ ಪಟ್ಟಿ ಉಸಿಲಿಗೆ ಹೋಗಿದ್ ಕರ ಹೋಗಿ ಗುಂಡ ಇಲ್ಲಪ್ಪರ ನಾವು ಎಲ್ಲಾ ಸಮಾಜ ಹೋಗಿಸಿಂದ ಅಧ್ಯಕ್ಷರಾಗಿರಲಿ ಅಂತ ಒಂದು ಸನ್ಮಾನ ಮಾಡಿ ಅದೊಂದು ಫೋಟೋ ಇಟ್ಕೊಂಡು ನಮ್ಗೆ ಇವ್ರು ಬಿಜೆಪಿ ತಗಾರ, ಇವ್ರು ಬಿಜೆಪಿ ಅವರ ಈಗ ಒತ್ತಿ ಹೇಳ್ತಿ ಒಂದು ಫೋಟೋ ಇಟ್ಕೊಂಡು ನೀವು ನಮಗೆ ಬರೇ ಫೋಟೋ ತೋರಿಸ್ತಾ ಇದ್ರಿ. ನಿಮ್ಮ ಮತ್ತಿ 3 ಸಾವಿರ ಮನೆಯಾಗ ಇಟ್ಕೊಂಡು ಕುಂತೀರ ನೀವು. ಅದೇ ಯಾರು ಹೇಳ್ಬೇಕು? ನೀವು ಪಾರ್ಟಿಗೆ ಅಪಾದನೆ ಯಾಕೆ ಕೊಡ್ತಾ ಇದ್ರಿ ನೀವು? ಈಗ ಒಂದು ಡಿಸಿಸಿ ಬ್ಯಾಂಕಿಂದ ಒಂದು ಸಣ್ಣದು ಏನೋ ಒಂದು ಗ್ರಾಮದಾಗ ನಡೀತದೆ. ನೀವು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸದಸ್ಯರಾಗಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರಿ. ಇಂಥ ಒಂದು ಸಣ್ಣದ ಇದಕ್ಕೆ ನಿಮ್ಗೆ ಸೋಲು ಹೀನಾಗಿ ನಿಮ್ಗೆ ಸಹಿಸಕ್ ಆಗ್ತಾ ಇಲ್ಲ ನಿಮ್ಗ. 6 ಜನ ಮೆಂಬರ್ ಅದ, ಹೌದಾ? 6 ಜನ ಮೆಂಬರ್ ಅದ. 6 ಜನ ಅವ್ರ ಕಡೆಗಾಯ್ತು, 6 ಜನ ನಮ್ಮ ಕಡೆಗಾಯ್ತು. ಅವರೇ ತಂದು ಫಸ್ಟ್ ನಾಮಿನೇಷನ್ ಮಾಡಿದವ್ರು ಅವರೇ, ಫಸ್ಟ್ ನಾಮಿನೇಷನ್ ಮಾಡಿ ಮತ್ತ ಆಫೀಸರ್ ಕರ್ಸೋರು ಅವರೇ. ಮತ್ತ ಹಿಂದಗಡೆ ಎಲ್ಲ ಸಮಾಮತಿ ಆದ್ಮ್ಯಾಗ 6 ಬಂದು 6 ಎಲ್ಲ ಎಣಸ್ದೇವು. ಎಣಸ್ಮ್ಯಾಕ 6 ಸಮ ಆದ್ಮ್ಯಾಕ ಮತ್ತೆ ನಂದು ಅದೃಷ್ಟ ಒಂದು ಮಾತಾ ಗಂಗಾ ಮಾತಾ ಇದ್ದಪ್ಲೆ ನಮ್ಮ ಒಂದು ಹುಡುಗಿ ಬಂದು ಶಾಲೆ ಒಂದು ಹುಡುಗಿ ಕರ್ಕೊಂಬಂದ್ರು. ಅವರೇ ಕರ್ಕೊಂಬಂದು ಒಂದು ಚೀಟಿ ಮಾಡಿದ್ರು. ಚೀಟಿ ತರ ಈಗ ಎತ್ತದ್ರು. ಎತ್ತನಾಗ ನಂದು ಆಯ್ಕೆ ಆದ್ಮ್ಯಾಕ ಮತ್ತೆ ಅದೇನು ದೇವ್ರು ಕೊಟ್ಟ ವರ ಅಲ್ಲ. ನಾವು ಇದು ಚೀಟಿಂಗ್ ಮಾಡಿ ಒಂದು ಯಾವ್ದ್ರೆ ಒಂದು ಅನ್ಯಾಯ ಮಾಡಿ ಗೆದ್ದೀವಿ. ಇದು ಯಾಕೆ ಪ್ರಿಯಾಂಕ ಸಾಹೇಬ್ರದು ಮತ್ತೆ ಗೋಯನಾಥ್ ಸಾಹೇಬ್ರದು ಹೆಸರು ಪದೇ ತಂದು ಯಾಕೆ ನಮ್ಗೆ ಇದು ಮಾಡ್ತಾ ಇದ್ರಿ? ಇದಕ್ಕೆ ಏನ ಕ್ರಮ? ಎಲ್ಲರೂ ನಮ್ಮ ಸದಸ್ಯರಾದ ಇಲ್ಲಿ ಎಲ್ಲ ಪಾರ್ಟಿನೇ ಇಲ್ಲ. ಆಕ್ಚುಲಿ ಅಂದ್ರೆ ಪಾರ್ಟಿನೇ ಇಲ್ಲ. ಆ ಪಾರ್ಟಿದವ್ರೆ ನಮಗ್ ಬಂದ್ ಹಾಕ್ಯಾರ, ಬಿಜೆಪಿದವ್ರೆ ಬಂದ್ ಹಾಕ್ಯಾರ ನಮ್ಗೆ ವೋಟಿಂಗ್.
ನಮ್ಗೆ ಆರು ಅದಕ್ಕ ಕಾರಣ ಅಂದ್ರೆ ಬಿಜೆಪಿನೇ ನಮ್ಗೆ ಇವತ್ತ ಅದಕ್ಕ ತಾವುಗಳು ಈ ನಮ್ಮ ಗೆಲುವಿನ ಇದು ಅಕ್ಬರ್ ಸಾಹೇಬ್ ಸಹಿಸ್ಕೋಬೇಕಂತ ತಮ್ಮಲ್ಲಿ ಅದು 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 ಕೇಳ್ತಾರ್ರಿ. ಖರ್ಗೆ ಸಾಹೇಬರು ವೋಟಿಂಗ್ ಒಂದ್ ಪವರ್ ಅದ ಅಂತಾರಿ, ನಮಗೂ ಅಷ್ಟು ಪವರ್ ಅದ, ವೋಟಿಂಗ್ ಪವರ್ ಅದ ಗೊತ್ತದ. ಅವ್ರ ವೋಟಿಂಗ್ ಪವರ್ ಅದಾಗ ಏನ್ ಹಿಂಗ್ ಬಂದು ನಿಮ್ಗೆ ಹಾಕಿ ತೋರಿಸ್ತಾರೆ. ಅದು ವೋಟಿಂಗ್ ನಡೆದ್ರಿ, ಗುಪ್ತ ಮತದಾನ ಅದ. ಗುಪ್ತ ಮತದಾನದಾಗ ಅವರೇ ಹಾಕ್ಯಾರೋ ಇವ್ರು ಹಾಕ್ಯಾರೋ ಒಟ್ಟು ಗೊತ್ತಿಲ್ಲ. ಅದು ಈಗ ಅವ್ರದಂದು ಒಂದ್ ಮನುಷ್ಯ ನಮ್ಗೆ ಹಾಕ್ಯಾರ, ಖಾತ್ರಿ ಅದ, ನಮ್ಗೆ ಖಾತ್ರಿ ಅದ ಪಕ್ಕ. ಸುಮ್ಮ ಅವ್ರ ಮೇಲೆ ಆಪಾದನೆ ಮಾಡ್ತಾರಂದ್ರೆ ಇದು ತಪ್ಪಲ್ ಸರ್. ಟಾರ್ಗೆಟ್ ಮಾಡ್ತಾರೆ ಬರೇ ಇದು ಟಾರ್ಗೆಟ್ ಏನು ಪ್ರಿಯಾಂಕಾ ಸಾಬ್ರದು ಮತ್ತು ಗೋನಾಥ್ ಸಾಬ್ರು ಇದು ಮಾಡಬಾರ್ದು, ತಪ್ಪಲ್. ಇದಕ್ಕ ಅವರು ಇಲ್ಲಿಗೆ ಬಿಟ್ರು ಅಂದ್ರ ಒಳ್ಳೇದು. ಅವ್ರ ರೀತಿಯಿಂದ ಅವ್ರು ಒಳ್ಳೆ ರೀತಿಯಿಂದ ಬಿಟ್ಟು ಸೋಲು ಗೆಲುವು ಅದು ಅನಿವಾರ್ಯ. ಅದು ಪ್ರಕಾರ ಬಿಟ್ಟು ಏನೋ ಗೆದ್ದಾನ ಹೋಲ್ಬಿಡು ಸಣ್ಣ ಅವ್ನಿಗೆ ಜಿಲ್ಲಾ ಪಂಚಾಯತಿಯಾಗಿ ನಾ ಸೋತಿನ ಅಂತ ಅದೊಂದು ಅವಮಾನ ಆಗ್ಯಾವ. ಅವಮಾನ ಆದ್ರೂ ಭೀ ಹೋಗಿ ಕ್ಷಮೆ ಕೇಳಿಲ್ಲ. ಹೋಲ್ರಿ ಇದೊಂದು ಸರ್ತಿ ಬಂದೀನಿ ಅಲ್ಲ ಕಡೆ ಫಸ್ಟ್ ಆದ್ರೂ ಭೀ ನಾನು ಎಲೆಕ್ಷನ್ ನಿಂದ್ರಕ್ಕಿಂತ ಮೊದ್ಲೇ ಅವ್ರಿಗೆ ಕೇಳೀನಿ, ಸರ್ ನಮ್ಗೊಂದು ಇದೊಂದು ಅವಕಾಶ ಕೊಡಿ, ನಮ್ಮ ಹಿಂದುಳಿದ ಜನರಿಗೆ ಅವಕಾಶ ಕೊಡಿ. 40 ವರ್ಷದಿಂದ ಅವ್ರೇ ಪುಟ 40 ವರ್ಷದಿಂದ ಹೆಸರು ತೆಗೀರಿ, ಏನಿಲ್ಲ ಎಲೆಕ್ಷನ್ ಇಲ್ಲ ಏನಿಲ್ಲ. ಅವರೇ 6 ಮಂದಿಗೆ ಆಯ್ಕೆ ಮಾಡ್ಕೋಬೇಕು, ಅವರೇ ಅಧ್ಯಕ್ಷ ಉಪಾಧ್ಯಕ್ಷ ವೋಟಿಂಗ್ ಪವರ್ ಅವರೇ ತಗೋಬೇಕು, ಅವರೇ ತಗೊಂಡ. ಹಾ ರೀ, ಈಗ ಎಲೆಕ್ಷನ್ ಮಾಡಿ ತ್ರಾಸ ಆಗಿದ್ರಿ. ಅದ್ರಲ್ಲಿ ನಾವು ಎಲೆಕ್ಷನ್ ಮಾಡಿ ಎದ್ರಂತೇಳಿ ನಲ್ಬಲ್ಲಿ ಅವರ ಅಂತ ಹೇಳ್ತಾರೆ. ಫಸ್ಟ್ ಎಲೆಕ್ಷನ್ ಇದು ಜೀವನದಾಗ ಆಗಿದ್ದು ಫಸ್ಟ್ ಎಲೆಕ್ಷನ್. ಇಲ್ಲ ಚಿಟ್ಟಿ ಸರ್, ಮತದಾನ ನಡೆದ, ಆಫೀಸರ್ ಬಂದವ, ಪೊಲೀಸ್ ಬಂದದ. ಮತದಾನ ಅಂದ್ರೆ ಈಗ ಸೇಮ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೀತಾವ್ರಿ. ಹೆಸರು ನಮ್ಮ ಹೆಸರು ಮ್ಯಾಗಿತ್ತು, ತೆಳಗ ನಮ್ಮ ಹೆಸರು. ಈಗ ನಡ್ಬೇಕು, ಇಲ್ಲಿ ಹೊಡಿಬೇಕು ಎಲ್ಲ ಆಫೀಸರ್ ಬೈಲೆಟ್ ರೀತಿನ ಹೊಡೆದು ಮಿಕ್ಸ್ 12 ಒಂದು ಬಾಕ್ಸ್ ನ್ಯಾಗ ಮಾಡಿ ಒಂದು ನಿಯಮ ಹೆಂಗ ಪದ್ಧತಿ ಪ್ರಕಾರ ಮಾಡ್ಯಾರ. ಅಂದ್ರೆ ಇವರೇ ಮಾಡ್ಯಾರ, ಗೋನಾಥ್ ಸರ್ ಮಾಡ್ಯಾರ ಅಂತ ಅದು ಅಪವಾದನ ಅವ್ರಿಗೆ ಭರಿಸಬಲ್ಲ ಅಂತ ನಾನು ಹೇಳ್ತೇನೆ. ಯಾರು ಹಾಕ್ಯಾರ ಅಂತ ನೋಡ್ತೀನಿ. ನಾನು ಶಿವನಗೌಡ ಪಾಟೀಲ್ ನಂದೂರ. ನಾನು ಈ ಸೊಸೈಟಿ ಡೈರೆಕ್ಟರ್ ಆಗಿದ್ದೀನಿ. ನಾವೆಲ್ಲರೂ ಕೂಡಿ ಒಂದು ಇದು ಆಗ್ಲಿ ಅಂತ ಸರಿ ನಾವು ಶಿವಗಿಗೆ ಆಯ್ಕೆ ಮಾಡಿದೀವಿ. ಇದ್ರಾಗ ಪಾರ್ಟಿ ಬರಂಗಿಲ್ಲ, ಯಾಕಂತಂದ್ರೆ ಇದು ಹಳ್ಳಿ ಇದ್ರಲ್ಲಿ ಕೋಆಪರೇಟಿವ್ದಾಗ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಅಂತ ಬರಂಗಿಲ್ಲ, ವೈಯಕ್ತಿಕ ಬರ್ತದ. ವೈಯಕ್ತಿಕದ ಕಾಂಗ್ರೆಸ್ದವರು ಹರ, ಬಿಜೆಪಿದವರು ಹರ, ಅವರು ಇದಾಗ ಓಟ್ ಹಾಕ್ತಾರ, ನಾವು ಹಾಕ್ತಿವಿ. ನಾವು ಪಾರ್ಟಿ ಅಂತ ಹಾಕಂಗಿಲ್ಲ. ಒಳ್ಳೆಯ ಒಬ್ಬ ವ್ಯಕ್ತಿ ಬರ್ಲಿ, ಒಳ್ಳೆಯ ಒಬ್ಬ ವ್ಯಕ್ತಿ ಅಲ್ಲಿ ಅಧ್ಯಕ್ಷ ಆಗಲಿ ಅಂತ ನಾವು ಶಿವಗೆ ಇದು ಹಾಕಿವಿ. ಆದ್ರೆ ಇಲ್ಲಿ ಅವ್ರು ಏನ್ ಮಾಡ್ಲಕತ್ತಾರ, ಕಾಂಗ್ರೆಸ್ದವರು ಉದ್ದೇಶ ಪೂರ್ವಕವಾಗಿ ಇವನಿಗೆ ಓಟ್ ಹಾಕ್ಸ್ಯಾರ. ಅದು ಪ್ರಿಯಾಂಕಾ ಖರ್ಗೆ ಸರ್ ಮತ್ತ ಸೋಮಶೇಖರ್ ಗೋನಾಯಕ್ ಅವರು, ಇವರು ಉದ್ದೇಶ ಪೂರ್ವಕನೇ ಮಾಡ್ಸ್ಯಾರ ಅಂತ ಅವ್ರು ಅಪಾದನೆ ಅದ. ಅದು ಸುಳ್ಳು, ತಪ್ಪದು. ಯಾಕಂದ್ರೆ ಇದು ಗುಪ್ತ ಮತದಾನ ಅದ. ಗುಪ್ತ ಮತದಾನದಾಗ ಯಾರಿಗೆ ಹಾಕ್ತಾರ ಅನ್ನೋದು ಗೊತ್ತಾಗಂಗಿಲ್ಲ, ಯಾರು ಏನು ಹೇಳಕ್ ಆಗಂಗಿಲ್ಲ. ಎಲ್ಲರೂ ಎದುರೇ ಅದು ಓಪನ್ ಮಾಡಿದ್ದದ, ಎಲ್ಲರೂ ಎದುರೇ ಅದು ಚಿಟ್ಟಿ ಎತ್ತಿದ್ದದ. ಚಿಟ್ಟಿನೂ ಅವರೇ ಎತ್ತಾರ, ಅದು ಇವ್ರದ್ದು ಎತ್ತದ, ಇವ್ರ ಲೆಕ್ಕ ಅದು. ಅದನ್ನ ಅವ್ರ ಮ್ಯಾಗ ಹಾಕೋದು ಭಾಳ ತಪ್ಪದು. ಪಾರ್ಟಿ ಹಿಡಿದು ಮಾತಾಡೋದು ತಪ್ಪ. ಇದು ಪಾರ್ಟಿ ಬರಂಗಿಲ್ಲ ಇದ್ರಾಗ. ಇದು ಹಳ್ಳಿದಾಗ ಇದು ಪಾರ್ಟಿ ಬರಂಗಿಲ್ಲ. ಎಲ್ಲರೂ ಒಂದೇ, ಎಲ್ಲರೂ ಯಾರಿಗ್ ಬೇಕೋ ಅವ್ರಿಗೆ ಆರಿಸ್ತಿರ್ತಾರ. ಇದ್ರಾಗ ಕಾಂಗ್ರೆಸ್ ಬಿಜೆಪಿ ಅಂತ ಯಾವುದೂ ಬರಂಗಿಲ್ಲ. ಇದು ಅವ್ರು ಈ ರೀತಿ ಮಾತಾಡೋದು ಭಾಳ ತಪ್ಪದ. ಆ ರೀತಿ ಮಾತಾಡಬಾರ್ದು. ನಾವು ಒಳ್ಳೆ ರೀತಿ ನಾವು ಉದ್ದೇಶದಿಂದ ನಾವು ಇವ್ರಿಗೆ ಆರಿಸ್ತಂದಿ ಮುಂದೆ ಕೆಲಸ ಇವ್ರಿಂದ ಆಗ್ತಾವ ಮಾಡ್ಲಿ ಅಂತ ಕೇಸ್